ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ನ್ಯೂಸ್ ಬೀಟ್ನ ವಿಶೇಷ ಬೀಟ್ ಕಾಸ್ಟ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ಇವತ್ತು ನಮ್ಮ ಈ ಬೀಟ್ ಕಾಸ್ಟ್ ಕಾರ್ಯಕ್ರಮದ ಅತಿಥಿ ಯಾರಪ್ಪ ಅಂದರೆ ಇವರು ರಂಗಭೂಮಿ ಕಲಾವಿದೆ ಕೂಡ ಹೌದು, ಹೆಸರಿಗೆ ತಕ್ಕಂತೆ ಸೌಮ್ಯವಂತೆ ಕೂಡ ಹೌದು. ಇತ್ತೀಚೆಗೆ ರಿಲೀಸ್ ಆದ ರಕ್ಕಸಪುರದೊಳ್ ಸಿನಿಮಾ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಈಗಾಗಲೇ 25 ದಿನಗಳನ್ನು ಪೂರೈಸಿ ಇನ್ನ ಸೂಪರ್ ಹಿಟ್ ಅಂತಾನೆ ಹೆಸರು ಪಡೆದುಕೊಂಡಿದೆ. ಸದ್ಯಕ್ಕೆ ನಮ್ಮ ಜೊತೆ ಇರೋರು ಸೌಮ್ಯ ಅವರು. ಬನ್ನಿ ಅವ್ರ ಜೊತೆ ಸಾಕಷ್ಟು ಮಾತಾಡಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸೌಮ್ಯ ಅವರೇ, ಹೇಗಿದ್ದೀರಾ? ಹಲೋ, ನಮಸ್ತೆ. ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೌಮ್ಯ ಅವರು ಹುಟ್ಟಿದ್ದೆಲ್ಲಿ, ಓದಿದ್ದೆಲ್ಲಿ ಅಂತ? ನಾನು ಹುಟ್ಟಿದ್ದು ಬೆಳಗಾವಿಲಿ, ಓದಿದ್ದು ಬೆಳಗಾವಿಲಿ. ಏನ್ ಓದಿದ್ದೀರಾ? ಇಂಜಿನಿಯರಿಂಗ್ ಓದಿದ್ದೀನಿ. ಇಂಜಿನಿಯರಿಂಗ್ ಇಂದ ಸಿನಿಮಾ ಇಂಡಸ್ಟ್ರಿ ಹೆಂಗೆ ಜರ್ನಿ ಸ್ಟಾರ್ಟ್ ಆಯ್ತು ಅಂತ? ಚಿಕ್ಕವಳಿದ್ದಾಗಿಂದಲೂ ನಂಗೆ ಟಿವಿಲ್ ಬರ್ಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಅದೇ ಕರ್ಕೊಂಡ್ ಬಂತು ಅನ್ಸುತ್ತೆ. ರಂಗಭೂಮಿ ಕಲಾವಿದೆ ಕೂಡ ಹೌದು ನೀವು. ಹೆಂಗೆ ರಂಗಭೂಮಿ ಒಲವು ಬಂತು? ಯಾರಾದ್ರೂ ನಿಮ್ಮ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಎಲ್ಲ ರಂಗಭೂಮಿಯವರು ಏನಾದ್ರು ಇದ್ದಾರಾ? ಹೆಂಗೆ ಒಲವು ಬಂತು ಅಂತ ರಂಗಭೂಮಿಯಲ್ಲಿ? ನನಗೆ ಆಕ್ಚುಲಿ ಆಕ್ಟಿಂಗ್ ಅಷ್ಟು ಬರ್ತಾ ಇರಲಿಲ್ಲ. ಸೊ ಒಬ್ರು ಸಜೆಸ್ಟ್ ಮಾಡಿದ್ರು ನನಗೆ ರಂಗಭೂಮಿ ಮಾಡಿ ಅಥವಾ ಆಕ್ಟಿಂಗ್ ಕ್ಲಾಸಿಗೆ ಹೋಗಿ ಅಂತ. ಸೊ ಅವಾಗ ನಾನು ಸ್ಟಾರ್ಟ್ ಮಾಡಿದೆ. ಕಲಿಬೇಕು ಅಂತ ಆಸೆ ಇತ್ತು, ಅದಕ್ಕೆ ಸ್ಟಾರ್ಟ್ ಮಾಡಿದೆ ರಂಗಭೂಮಿ. ರಕ್ಕಸಪುರದೊಳ್ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ? ತುಂಬ ಚೆನ್ನಾಗಿತ್ತು. ಆದರೆ ಫಸ್ಟ್ ಮೂವಿ ಅದು ನಂದು. ಸೊ ನಾನೊಂಥರ ಫಸ್ಟ್ ಡೇ ಶೂಟಿಂಗ್ ಒಂಥರ ಮಗು ಥರ ಅನಿಸ್ತಾ ಇತ್ತು ನನಗೆ. ಎಲ್ಲ ಅಷ್ಟು ದೊಡ್ಡ ಸೆಟ್ಸು, ಆಮೇಲೆ ಕ್ಯಾರವ್ಯಾನ ಅದೆಲ್ಲ ನಾನು ನೋಡೇ ಇಲ್ಲ. ಸೊ ಅದನ್ನೆಲ್ಲ ನೋಡಿದಾಗ ಒಂಥರ ಡ್ರೀಮ್, ಒಂಥರ ಕನ್ಸು ಥರ ಫೀಲ್ ಆಗ್ತಾ ಇತ್ತು. ಚೆನ್ನಾಗಿದ್ರು ಎಲ್ಲರೂ, ಪ್ರತಿಯೊಬ್ಬರು ಸೆಟ್ಟಲ್ಲಿ ಎಲ್ಲ ಯಾರು ಅಂತ ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರು ತುಂಬ ಕೈಂಡ್ ಆಗಿದ್ರು, ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು, ಚೆನ್ನಾಗಿ ಊಟ ಕೊಡ್ತಾ ಇದ್ರು. ಸೊ ಎಂಜಾಯ್ ಮಾಡಿದ್ವಿ. ರಿಲೀಸ್ ಆದ ಫಸ್ಟ್ ಸಿನಿಮಾ ಹೆಂಗೆ ಆಯ್ಕೆ ಆದ್ರಿ ಅದಕ್ಕೆ, ರಕ್ಕಸಪುರದೊಳ್ ಸಿನಿಮಾಗೆ ಅಂತ? ಆಡಿಷನ್ಸ್ ಕೊಟ್ಟಿದ್ದೆ. ಆಡಿಷನ್ಸ್ ನೋಡಿ ಆಮೇಲೆ ಸರ್ ನಂಗೆ ಕರೆದಿದ್ರು, ರವಿ ಸಾರಂಗ ಸರ್ ಕರೆದಿದ್ರು ಆಫೀಸಿಗೆ. ಆಮೇಲೆ ಆನ್ಲೈನ್ ಆಡಿಷನ್ಸೇ ಕೊಟ್ಟಿದ್ದೆ. ಆ್ಯಕ್ಚುಲಿ ಮುಂಚೆ ಕೊಟ್ಟಿದ್ದ ಆಡಿಷನ್ನೇ ಅವ್ರಿಗೆ ಸೆಂಡ್ ಮಾಡಿದ್ದೆ. ಸೊ ಅವ್ರು ಬನ್ನಿ, ಈ ಥರ ಒಂದು ರೋಲ್ ಇದೆ, ಒಂದ್ಸಲ ಮೀಟ್ ಆಗಿ ಅಂತಂದರು. ಆಮೇಲೆ ನಾನು ಅವರಿಬ್ಬರಿಗೂ ಅಂದರೆ ರೈಟರ್ ಕ್ರಾಂತಿ ಸರ್ಗೆ ಮತ್ತು ರವಿ ಸಾರಂಗ ಸರ್ ಅವರೇ ಸೆಲೆಕ್ಟ್ ಮಾಡಿರೋದು. ನನ್ನ ಪಕ್ಕ ಸೂಟ್ ಆಗ್ತಾರೆ ಇವರು, ಸೆಲೆಕ್ಟ್ ಮಾಡ್ತೀವಿ, ಬನ್ನಿ ಶೂಟಿಂಗ್ಗೆ, ಬನ್ನಿ ಮುಹೂರ್ತಕ್ಕೆ ಬನ್ನಿ ಅಂತ ಅಲ್ಲೇ ಹೇಳಿದ್ರು. ಫಸ್ಟ್ ಮೀಟಲ್ಲೇ ಇದು ಮಾಡಿದ್ರು. ಓಕೆ, ರಾಜ್ ಬಿ ಶೆಟ್ಟಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರಿ. ಸೊ ಹೆಂಗಿತ್ತು, ಅವ್ರು ಹೆಂಗಿದ್ರು ಸೆಟ್ಟಲ್ಲಿ ಎಲ್ಲ ಅಂತ? ನಾನು ಎಲ್ಲ ಅಂದರೆ ಸುಮಾರು ಇಂಟರ್ವ್ಯೂಸ್ ಎಲ್ಲ ಹೇಳಿದ್ದೀನಿ. ಅವ್ರು ಒಂಥರ ನೀರಿನ ಥರ ಅಂತ, ಎಲ್ಲರ ಜೊತೆ ಬೆರ್ತು ಬಿಡ್ತಾರೆ. ಸೊ ತುಂಬ ಚೆನ್ನಾಗಿತ್ತು. ಅವ್ರು ಯಾವತ್ತೂ ನಾನು ಅಷ್ಟು ದೊಡ್ಡ ಆ್ಯಕ್ಟ್ರು ಅಂತ ಯಾರಿಗೂ ಫೀಲ್ ಮಾಡಿಸಲ್ಲ. ಅವರು ಅಂದರೆ ತುಂಬ ನ್ಯಾಚುರಲ್ ಆಗಿರ್ತಾರೆ. ಯಾರೋ ಸೆಟ್ ಬಾಯ್ಸ್ ಬಂದರೆ ಅವ್ರನ್ನ ಮಾತಾಡಿಸ್ತಾರೆ, ಅಥವಾ ಯಾರೋ ಅಲ್ಲಿ ಹಳ್ಳಿಲಿ ಹೋದಾಗ ಅಲ್ಲಿ ಶೂಟಿಂಗ್ ಅಂದರೆ ಮಕ್ಕಳದು ಇರ್ತಾರೆ, ಊರಿನ ಮಕ್ಕಳು, ಅವ್ರನ್ನ ಹೋಗಿ ಮಾತಾಡಿಸ್ತಾರೆ. ಮತ್ತು ನಾನು ಫಸ್ಟ್ ಟೈಮ್ ಹೋದಾಗ ಲೈಕ್ ಬನ್ನಿ ಅಂತ ಕೂರಿಸ್ಬಿಟ್ಟು ಚೇರೆಲ್ಲ ಹಾಕಿಸ್ಬಿಟ್ಟು ಕೂತ್ಕೊಂಡು, ಆಮೇಲೆ ನಾನು ಅವ್ರಿಗೆ ಸ್ವಲ್ಪ ಕ್ವಶನ್ಸ್ ಕೇಳಿದ್ದೆ. ನೀವೇಗ ಇಂಟರ್ವ್ಯೂ ಮಾಡ್ತಿದ್ದೀರಲ್ಲ, ನಾನು ಅವ್ರು ಇಂಟರ್ವ್ಯೂ ಮಾಡಿದ್ದೆ. ಸರ್ ನಿಮ್ಗೆ ಏನು ಇಷ್ಟ, ಹಾಗೆ ಹಿಂಗೆ. ಆಮೇಲೆ ನಂಗೆ ಸುಮಾರು ಬುಕ್ಸು ಕೂಡ ರೆಫರ್ ಮಾಡಿದ್ರು ಅವರು. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಅಂದರೆ ಲೆಸನ್ಸ್ ಕಲ್ತಿದ್ದೀನಿ. ನಾನು ಇನ್ನೂ ಕಲಿತಾ ಇದ್ದೀನಿ. ನೀವು ನಟಿ ಆಗಬೇಕು ಅಂತ ಕನಸು ಕಂಡವರು. ಸೊ ನಟಿ ಆಗಬೇಕಿದ್ರೆ ಸಾಕಷ್ಟು ಆಡಿಷನ್ಸ್ನ ನೀವು ಇವಾಗ ಕೊಟ್ಟಿರ್ತೀರಾ. ಆಡಿಷನ್ಸಲ್ಲಿ ರಿಜೆಕ್ಷನ್ಸ್ಗಳನ್ನ ನೋಡಿದ್ದೀರಾ ನೀವು? ಎನ್ಸಕ್ಕಾಗಲ್ಲ ಅನಿಸುತ್ತೆ, ತುಂಬ ರಿಜೆಕ್ಷನ್ಸ್ ನೋಡಿದ್ದೀನಿ. ಆಬ್ವಿಯಸ್ಲಿ ಅದನ್ನ ನೋಡ್ಬೇಕು. ಅದನ್ನ ಆ್ಯಕ್ಚುಲಿ ನಾವು ನೆಗೆಟಿವ್ ಆಗಿ ತಗೊಳ್ಬಾರ್ದು. ಈಗ ಈ ಆಡಿಷನ್ಸಲ್ಲಿ ಅವ್ರು ನಮ್ಮನ್ನ ಸೆಲೆಕ್ಟ್ ಮಾಡ್ತಿಲ್ಲ ಅಂತಂದರೆ ಮೇ ಬಿ ಆ ಪಾತ್ರಕ್ಕೆ ನಾನು ರೆಡಿ ಇಲ್ಲ, ಇನ್ನೂ ನಾನು ಪ್ರಿಪೇರ್ ಆಗಬೇಕು, ಇನ್ನೂ ನಾನು ಕಲಿಬೇಕು, ಇನ್ನೂ ತುಂಬ ಟೈಮ್ ಇನ್ವೆಸ್ಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡು ಒಂದು ಪಾಸಿಟಿವ್ ಇದರಿಂದ ಅಳು ಬರ್ತಾಯಿತ್ತು. ಎಷ್ಟು ರಿಜೆಕ್ಷನ್ಸ್ ಆಗ್ತಿದೆಯಲ್ಲ ಅಂತ. ಸೀರಿಯಲ್ಗೂ ಆಡಿಷನ್ಸ್ ಕೊಡ್ತಾ ಇದ್ದೆ, ಆಮೇಲೆ ನ್ಯೂಸಲ್ಲಿ ಆಡಿಷನ್ಸ್ ಕೊಟ್ಟಿದ್ದೆ, ಆಮೇಲೆ ಸುಮಾರು ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದೆ. ಬಟ್ ಇಟ್ಸ್ ಓಕೆ, ಅದನ್ನು ನಾವು ಪಾಸಿಟಿವ್ ಆಗಿ ತಗೋಬೇಕು. ಮೇ ಬಿ ಈಗ ಒಂದು ಕೆಲಸ ಆಗ್ತಿಲ್ಲ ಅಂತಂದರೆ ಅದಕ್ಕೆ ನಾವು ರೆಡಿ ಇಲ್ಲ, ಅದಕ್ಕೆ ನಾವು ರೆಡಿ ಆಗೋಕ್ಕೆ ಏನು ಮಾಡಬೇಕು, ಸೊ ಅದನ್ನೆಲ್ಲ ನಾವು ಮಾಡಬೇಕು. ನೀವು ಆಡಿಷನ್ ಹೋದ ಕೂಡಲೇ ಮೈಂಡ್ ಸೆಟ್ಟಲ್ಲಿ ಪ್ರಿಪೇರ್ ಆಗ್ತಾ ಇದ್ರ, ಲೈಕ್ ಏನೇ ಆಗಲಿ ಏನಾದ್ರೂ ಮಾಡಲೇಬೇಕು ಅಂತ? ನಾನೊಂದು ಸ್ವಲ್ಪ ಇಂಟ್ರೋವರ್ಟು. ಸೊ ಒಂಚೂರು ಭಯ ಆಗದ್ ನಂಗೆ. ಕಿವಿ ಎಲ್ಲ ರೆಡ್ ಆಗ್ಬಿಡೋದು ಆಡಿಷನ್ಸ್ ಅಲ್ಲಿ. ಅಲ್ಲೇ ಆಕ್ಚುಲಿ ಮನೇಲಿದ್ದಾಗ ಸಖತ್ತಾಗಿ ಮಾಡ್ತೀನಿ, ನಾನು ಅಮ್ಮನ ಮುಂದೆ ಎಲ್ಲ ಚೆನ್ನಾಗಿ ಮಾಡಿರ್ತೀನಿ. ಬಟ್ ಅದೇ ಆಡಿಷನ್ಸ್ ಡೈರೆಕ್ಟರ್
ಕ್ಯಾಮ್ರಾ ಆನ್ ಮಾಡ್ಬಿಟ್ರೆ ಎಲ್ಲ ಟುಸ್ ಎಲ್ಲ ಹೋಗ್ಬಿಡ್ತಾ ಇತ್ತು. ಸೊ ಅನ್ಕೋತಾ ಇದ್ದೆ ಯಾಕೆ ಇದು ಆಗ್ತಾ ಇಲ್ಲ ನನ್ನ ಕೈಯಲ್ಲಿ. ಆಮೇಲೆ ಅನ್ನಿಸ್ತು ಒಂದ್ 4 ಜನದ ಜೊತೆ ಬೆರೆಯೋದ್ ನಾನು ಕಲಿಬೇಕು. ಸೊ ರಂಗಭೂಮಿ ಅದನ್ನ ನಮ್ಗೆ ಕಲ್ಸುತ್ತೆ. 4 ಜನದ ಜೊತೆ ಬೆರೆಯೋದು, 4 ಜನ, ಈಗ ನೀವ್ ಆಕ್ಟ್ ಮಾಡ್ತಾ ಇದ್ರೆ ನಿಮ್ಗೆ ನಾನು ಹೆಲ್ಪ್ ಮಾಡೋದು, ಅಥವಾ ನಾನ್ ಆಕ್ಟ್ ಮಾಡ್ತಾ ಇದ್ರೆ ನನಗೆ ನೀವ್ ಹೆಲ್ಪ್ ಮಾಡೋದು. ಸೊ ಅದನ್ನ ಕಲ್ಸುತ್ತೆ. ಆ ಚಳಿ ಅಂತಾರಲ್ಲ, ಮೈ ಚಳಿ, ಅದು ರಂಗಭೂಮಿ ಬಿಡಿಸ್ತು. ತುಂಬಾ ಭಯ ಬೀಳ್ಕೊತಾ ಇದ್ದೆ ನಾನು ತುಂಬಾ ಭಯ ನಂಗೆ. ಅಂದ್ರೆ ಬೆಳಗಾಮಲ್ಲೇ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ. ನಮ್ದೊಂಥರ ಈ ತರ ಸಿಟಿ ಇಲ್ಲ. ನಾರ್ಮಲಿ ಒಂದ್ 10 ರೂಪಿ ಇದ್ರೆ ನಾವು ಒಂದ್ 10 days 10 ರೂಪಿ ನಮ್ಮ ಹತ್ರ ಇದ್ಬಿಡುತ್ತೆ, ಅಂದ್ರೆ ಊರಲ್ಲಿದ್ರೆ. ಬಟ್ ಇಲ್ಲಿ ಬೆಂಗಳೂರಲ್ಲಿ ಹಂಗಲ್ಲ. ಸುಮಾರು ಆಚೆ ಹೋಗ್ಬೇಕಂದ್ರೆ 1,000 ರೂಪಾಯಿ ಇರ್ಲೇಬೇಕು. ಸೊ ಆ ತರ ಇಲ್ಲಿ ಬಂದಾಗ ಇಲ್ಲಿ ಜನ ಲ್ಯಾಂಗ್ವೇಜ್ ಆಗಿರ್ಬೋದು, ಒಂಥರ ಅದು ಕಾನ್ಶಿಯಸ್ನೆಸ್ ಕ್ರಿಯೇಟ್ ಮಾಡುತ್ತೆ. ಬೆಂಗಳೂರು ನಂಗೆ ತುಂಬಾ ಇಷ್ಟ. ಬೆಂಗಳೂರು ಎಷ್ಟು ಹತ್ರ ಆಗ್ಬಿಟ್ಟಿದೆ ಅಂದ್ರೆ ನಂಗೆ ಇದು ಸೆಕೆಂಡ್ ಹೋಮ್ ಆಗ್ಬಿಟ್ಟಿದೆ. ಸೊ ತುಂಬಾ ಇಷ್ಟ ನಂಗೆ. ಈಗ ತುಂಬಾ ಕಲ್ಸ್ಕೊಟ್ಟಿದೆ. ನನ್ ಏನೂ ಗೊತ್ತಿರ್ಲಿಲ್ಲ ನಂಗೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ. ನನ್ಗೆ ಝೀರೋ ಇದಿತ್ತು. ಅಂದ್ರೆ ಈಗೂ ಕಲಿತಾ ಇದ್ದೀನಿ. ಈಗೆಲ್ಲ ಗೊತ್ತು ಅಂತ ಹೇಳಕ್ಕಾಗಲ್ಲ, ಕಲಿತಾ ಇದ್ದೀನಿ. ಬಟ್ ಬೆಂಗಳೂರು ತುಂಬಾ ಕಲ್ಸ್ಕೊಡ್ತು. ಸೊ ಬೆಂಗಳೂರು ತುಂಬಾ ಇಷ್ಟ. ಸ್ಟಾರ್ಟಿಂಗ್ ಬೆಂಗಳೂರು ದಿನಗಳು ಸಿಕ್ಕಾಪಟ್ಟೆ ಕಷ್ಟ ಅನ್ಸಿರ್ಬೋದು. ಆ ಕಷ್ಟದ ದಿನಗಳ ನೆನಪಿಸೋದಾದ್ರೆ? ಅಟ್ಲೀಸ್ಟ್ ಮಾಡಿದ್ನಲ್ಲ, ಸಿನಿಮಾ ಮಾಡ್ದೆ ಅಲ್ಲ ಅಂತ ಒಂದು ಖುಷಿ ಇದೆ. ಅವಾಗೆಲ್ಲ ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೆ. ಅವಾಗೆಲ್ಲ ಆಡಿಷನ್ಸ್ ಕರಿಯೋರು. ನಾನು ಅಂದ್ರೆ ಏನದು, ಮನೇಲೆಲ್ಲ ಅಷ್ಟು ಸಪೋರ್ಟ್ ಇರಲಿಲ್ಲ. ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಮನೇಲಿ ಏನಾದ್ರೂ ಈಗ ಜೆರಾಕ್ಸ್ಗೆ ದುಡ್ಡು ಬೇಕಂದ್ರೆ ಅಪ್ಪನೇ ಕೇಳಬೇಕು. ಸೊ ಜೆರಾಕ್ಸ್ಗೆ ಅಂತ ದುಡ್ಡು ಇಸ್ಕೊಂಡು, ಆಮೇಲೆ ಫ್ರೆಂಡ್ಸ್ ಹತ್ರ ಸ್ವಲ್ಪ 100 ರೂಪೀಸ್ ಅದು ಎಲ್ಲ ಇಸ್ಕೊಂಡು ಬೆಂಗಳೂರು ಬಸ್ ಹತ್ತಿ ಬಿಡ್ತಾ ಇದ್ದೆ. ಆಮೇಲೆ ಸ್ಯಾಟರ್ಡೇ ನೈಟ್ ಹತ್ತಿ ಸಂಡೇ ಎಲ್ಲ ಆಡಿಷನ್ಸ್ ಕೊಟ್ಟು ಸಂಡೇ ನೈಟ್ ಮತ್ತೆ ವಾಪಸ್ ಬಸ್. ಮನೇಲಿ ಗೊತ್ತಾಗ್ತಿರ್ಲಿಲ್ವಾ? ಗೊತ್ತಾಗ್ತಾ ಇರಲಿಲ್ಲ. ಇದು ಪ್ರಾಜೆಕ್ಟ್ ವರ್ಕ್ ಅಥವಾ ಏನದು ಗ್ರೂಪ್ ಸ್ಟಡಿಗೆ ಹೋಗ್ತಾ ಇದೀವಿ ಫ್ರೆಂಡ್ಸ್ ಮನೆಗೆ ಅಂತ ಹೇಳ್ಬಿಟ್ಟು ಬಸ್ ಹತ್ ಬಿಡ್ತಾ ಇದ್ದೆ. ಬಟ್ ಒಂದ್ ನೆನಪಿದೆ ನಂಗೆ. ಅದು ತುಂಬಾ ಅಂದ್ರೆ ಅದು ನನ್ನ ಮೈಂಡಲ್ಲಿ ಕೂತ್ ಬಿಟ್ಟಿದೆ. ಒಂದ್ಸಲ ಒಬ್ರು ಡೈರೆಕ್ಟರ್ ಕರೆದ್ರು ನಂಗೆ, ಹಿಂಗ್ ಆಡಿಷನ್ ಇದೆ, ನಾವೊಂದು ಮೂವಿ ಮಾಡ್ತಿದೀವಿ ಅಂತ. ಓಕೆ ಬಂದೆ. ಬೆಂಗಳೂರಿಗೆ ಬಂದು ರೀಚ್ ಆದೆ. ಅವಾಗೆಲ್ಲ ಓಯೋ ರೂಮ್ಸ್ ಅಂತ ಇರ್ತಾ ಇತ್ತು. ಸೊ ಫಸ್ಟ್ ಬುಕ್ಕಿಂಗ್ ಮಾಡಿದ್ರೆ ನೀವು ನಿಮ್ಮ ಸಿಮ್ಮಲ್ಲಿ ಫಸ್ಟ್ ಬುಕ್ ಮಾಡಿದ್ರೆ 200 ರೂಪೀಸ್, 199 ಅಂತ ಅದು ಆಫರ್ ಕೊಡ್ತಾ ಇದ್ರು. ಸೊ ನಾನು ಅಲ್ಲಿ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಆಮೇಲೆ ನಾನು ಆಡಿಷನ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ನಾನು ಅವ್ರಿಗೆ ಫೋನ್ ಮಾಡಿದೆ, ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಫೋನ್ ಮಾಡಿದೆ. ಮತ್ತೆ ಚೆಕ್ಔಟು 12 o'clock ಚೆಕ್ಔಟ್. ಅದಾದ್ಮೇಲೆ ಡೈರೆಕ್ಟ್ ನಾನು ಬಸ್ಸೇ ಹತ್ಬಿಡ್ತಾ ಇದ್ನಲ್ಲ, ಎದಕ್ಕೆ ಮತ್ತೆ ರೂಮು ಅಂತ ನಾನು ಸುಮ್ಮನೆ ಆಗ್ತಾ ಇದ್ದೆ. ಅವ್ರಿಗೆ ಫೋನ್ ಮಾಡಿದೆ, ಸರ್ ಎಲ್ಲಿ ಬರಬೇಕು, ಲೊಕೇಶನ್ ಕಳಿಸ್ತೀರಾ ಅಂತ ಅಂದೆ. ಆಮೇಲೆ ಅವ್ರು ಅಂದ್ಬಿಟ್ರು, ಇಲ್ಲಮ್ಮ ನಾಳೆ ಬಂದ್ಬಿಡಿ ಅಂತ ಅಂದ್ಬಿಟ್ರು. ಇವತ್ತು ನಾವು ಲೊಕೇಶನ್ ನೋಡೋಕೆ ಹೋಗಿದ್ದೀವಿ, ನಾಳೆ ಬಂದ್ಬಿಡಿ ಅಂತ ಅಂದ್ಬಿಟ್ರು. ನಂಗೆ ಎಷ್ಟು ಅಳು ಬಂದ್ಬಿಡ್ತು ಅಂದರೆ, ನಾನು ಅಷ್ಟೆಲ್ಲ ಖರ್ಚು ಮಾಡಿಕೊಂಡು ಇಲ್ಲಿ ಬಂದಿದ್ದೀನಿ, ಇವ್ರು ನೋಡಿದ್ರೆ ನಂಗೆ ನಾಳೆ ಬಾ ಅಂತಿದ್ದಾರೆ. ನಾಳೆ ನಾನು ಬೆಳಗಾಮಲ್ಲಿ ಇರಬೇಕು, ನಾಳೆ ಕಾಲೇಜ್ಗೆ ಹೋಗ್ಬೇಕು ನಾನು. ಆಮೇಲೆ ನಾನು ಏನ್ ಮಾಡ್ಲಿ, ಫ್ರೆಂಡ್ಸ್ ಇಲ್ಲ, ಯಾರು ಇಲ್ಲ, ಪರಿಚಯದವ್ರಿಲ್ಲ, ನನಗಷ್ಟು ಗೊತ್ತಿಲ್ಲ ಬೆಂಗಳೂರು. ಆಮೇಲೆ ಅಲ್ಲಿ ನಿಯರ್ ಬೈ ಅಂದ್ರೆ ಇಲ್ಲೇ ಸ್ಯಾಟಲೈಟ್ ಹತ್ರ ಇದು ಗಾಳಿ ಆಂಜನೇಯ ದೇವಸ್ಥಾನ ಇದೆ ಅಲ್ವಾ, ಫುಲ್ ಡೇ ಅಲ್ಲೇ ಕೂತ್ಕೊಂಡಿದ್ದೆ. ಅದು ನನಗೆ ತುಂಬಾ ನೆನಪಾಗುತ್ತೆ. ಅಳು ಬರುತ್ತೆ ಸಮ್ಟೈಮ್, ಬಟ್ ಇಟ್ಸ್ ಓಕೆ. ಫುಲ್ ಡೇ ಅಲ್ಲೇ ಕೂತ್ಕೊಂಡಿದ್ದೆ. ಅಲ್ಲೇ ಪ್ರಸಾದ ಎಲ್ಲ ಕೊಟ್ಟಿದ್ರು. ಸೊ ಒಂಥರ ಒಂದಿನ ಫುಲ್ ಅಲ್ಲೇ ಕಳೆದಿದ್ದೀರಾ? ಒಂದಿನ ಫುಲ್ ಅಲ್ಲೇ ಕಳೆದೆ. ಆಮೇಲೆ ನನ್ನ ಫ್ರೆಂಡ್ಸ್ಗೂ ಫೋನ್ ಮಾಡಿದೆ. ಬಟ್ ಸಡನ್ ಆಗಿ ಯಾರು, ಆಬ್ವಿಯಸ್ಲಿ ಅವ್ರದ್ದು ಪ್ಲಾನ್ಸು, ಅವರು ಎಲ್ಲೋ ಆಚೆ ಹೋಗಿರ್ತಾರೆ. ಸೊ ಸಡನ್ಲಿ ಯಾರು ಹೆಲ್ಪ್ ಮಾಡಲ್ಲ. ನಂಗನ್ಸು ದೇವಸ್ಥಾನದಲ್ಲೇ ಹೋಗಿ ಕೂತ್ಕೊಂಡ್ಬಿಡೋಣ. ಬಿಕಾಸ್ ದೇವಸ್ಥಾನದಲ್ಲಿ ಯಾರು ಕೇಳ್ತಾರೆ. ಬ್ಯಾಗ್ ಎಲ್ಲ ತಗೊಂಡು ದೇವಸ್ಥಾನದಲ್ಲಿ ಹೋಗಿ ಸೆಟ್ ಆಗ್ಬಿಟ್ಟೆ. ಆಮೇಲೆ ಅಲ್ಲಿ ಜನ ಕೇಳಿದ್ರು ನಂಗೆ, 2-3 ಜನ, ಏನಾಯ್ತು, ಯಾಕೆ ಅಳ್ತಾ ಇದ್ದೀರಾ ಅಂತ. ಅಳು ಬರ್ತಾ ಇತ್ತು. ಆಬ್ವಿಯಸ್ಲಿ ಅಳು ಬರುತ್ತಲ್ವಾ, ಏನಕ್ಕೆ ಬಂದೆ ನಾನು ಇಲ್ಲಿ, ಹಿಂಗೆಲ್ಲ ಫೀಲ್ ಆಗ್ತಾ ಇತ್ತು. ಬಟ್ ಇಟ್ಸ್ ಓಕೆ ಅನ್ಸ್ತು. ಮತ್ತೆ ಬ್ಯಾಕ್ ಟು ಬೆಳಗಾಂ. ಆಮೇಲೆ ಬಟ್ ಫೇಸ್ ಆಡಿಷನ್ ಕೊಟ್ರ ಆಮೇಲೆ? ಇಲ್ಲ, ಅವ್ರಿಗೇನು ನಾನು ಕಾಲ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ನಂಗೆ ತುಂಬ ಹರ್ಟ್ ಆಯಿತು. ಬೆಳಗಾಮಿಂದ ಬೆಂಗಳೂರಿಗೆ ಅವ್ರಿಗೆ ಹೇಳಿದ್ದೆ ನಾನು, ಬಸ್ ನೈಟ್ ಹೊರಡಬೇಕು ಸರ್ ಅಂತ. ಅಷ್ಟು ಅನ್ಪ್ರೊಫೆಷ್ನಲ್ ಇರೋ ಜನದ ಜೊತೆ ನಾನು ಮತ್ತೆ ಕಾಂಟ್ಯಾಕ್ಟೇ ಮಾಡೋದು ಬೇಡ. ಬಿಕಾಸ್ ತುಂಬ ಹರ್ಟ್ ಆಗಿತ್ತು ನನಗೆ. ಐ ವಾಸ್ ಐ ಥಿಂಕ್ 18-19 ಆ ಟೈಮಲ್ಲಿ. ಐ ವಾಸ್ 18-19. ತುಂಬ ಹರ್ಟ್ ಆಗಿತ್ತು. ಸೊ ಬೇಡವೇ ಬೇಡ, ಅದೊಂದು ಇರುತ್ತಲ್ವಾ 18-19 ಯಾರಾದ್ರೂ ನಮ್ಗೆ ಹರ್ಟ್ ಮಾಡಿದ್ರೆ ಅವ್ರ ಜೊತೆ ಮಾತಾಡೋದೇ ಬೇಡ ಅಂತ. ಹೌದು, ಅದೊಂಥರ ಚೈಲ್ಡಿಶ್ನೆಸ್ ಇರುತ್ತೆ.
ಸೊ ಅದಕ್ಕೆ ನಂಗೆ ಬೇಡವೇ ಬೇಡ ಅಂತ ನಾನು ಅವ್ರನ್ನ ಡಿಲೀಟೇ ಮಾಡಿಬಿಟ್ಟೆ. ಇವಾಗ ನೀವು ಹೇಳಿದ್ರಿ ಅಂದರೆ ಸಾಕಷ್ಟು ಆಡಿಷನ್ಸ್ ಕೊಟ್ಟಿದ್ದೀನಿ, ಆಡಿಷನ್ಸ್ ಕೊಟ್ಟು ಎಷ್ಟೋ ರಿಜೆಕ್ಷನ್ಸ್ಗಳನ್ನು ಕೂಡ ಫೇಸ್ ಮಾಡ್ತಾ ಇದ್ರಿ. ಬಟ್ ಅಷ್ಟೆಲ್ಲ ರಿಜೆಕ್ಷನ್ಸ್ ಫೇಸ್ ಮಾಡಿದ್ರು ಯಾವತ್ತು ಸಾಕಪ್ಪ ಸಾಕು, ಈ ನಟಿ ಆಗೋದು ಬೇಡ, ಈ ರಿಜೆಕ್ಷನ್ಸ್ ಫೇಸ್ ಮಾಡೋದು ಬೇಡ, ಇಂಡಸ್ಟ್ರಿನೇ ಬೇಡ, ಸಾಕಪ್ಪ ಸಾಕು ಅಂತ ಯಾವತ್ತು ಅನ್ಸಿಲ್ವಾ? ಅನಿಸಿದೆ. ಆ್ಯಕ್ಚುಲಿ ಒಂದು ಸ್ಟೋರಿ ಹೇಳ್ಬೇಕು. ನಾನು ಒಂದು ಸಿನಿಮಾ ಆ್ಯಕ್ಟ್ ಮಾಡ್ತಾ ಇದ್ದೆ. ಅದು ಎಲ್ಲ ಮುಹೂರ್ತನೂ ಆಯಿತು. ಒನ್ ಡೇ ಶೂಟಿಂಗು ಮಾಡಿದ್ರು. ಆಮೇಲೆ ಕಾಲ್ ಮಾಡ್ತೀನಿ. ಆವಾಗ ನಾನು ಒಂದು ಜಿಮ್ಮಲ್ಲಿ ಕೆಲಸ ಮಾಡ್ತಿದ್ದೆ. ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ನಾನು ಜಿಮ್ಮಲ್ಲಿ ಕೆಲಸ ಮಾಡ್ತಿದ್ದೆ. ಜಿಮ್ಮಲ್ಲಿ ಯಾಕೆ ಕೆಲಸ ಮಾಡ್ತಿದ್ದೆ ಅಂದರೆ ಮಾರ್ನಿಂಗ್ ಶಿಫ್ಟ್ ಇರ್ತಾ ಇತ್ತು. ಬಿಕಾಸ್ 6 to 10 ಇರ್ತಾ ಇತ್ತು. ಆಮೇಲೆ ಈವ್ನಿಂಗು ಅರೌಂಡ್ 6 to 9 o'clock. ಸೊ ಮಿಡಲ್ ಆಫ್ಟರ್ನೂನ್ ಟೈಮಲ್ಲಿ 10 to 5 o'clock ನನಗೆ ಟೈಮ್ ಸಿಗ್ತಾ ಇತ್ತಲ್ಲ, ಅವಾಗ ನಾನು ಶೂಟ್ ಮಾಡ್ಬೋದು ಅಥವಾ ಆಡಿಷನ್ಸ್ ಕೊಡ್ಬೋದು. ಮತ್ತೆ ನನಗೆ ಫ್ರೀ ಜಿಮ್ ಮೆಂಬರ್ಶಿಪ್ಪು ಸಿಗ್ತಾ ಇತ್ತಲ್ವಾ, ನಾನು ಫಿಟ್ ಆಗೂ ಇರ್ಬೋದು. ಅದ್ರ ಜೊತೆ ನಂಗೆ ಒಂದು 10,000 ಏನೋ ಪೇಮೆಂಟ್ ಬರ್ತಾ ಇತ್ತು. ಅದನ್ನ ನಾನು PGಗೂ ಕಟ್ಬೋದು. ಬಿಕಾಸ್ ನಮ್ಮ ಪಪ್ಪ ಹೇಳ್ಬಿಟ್ಟಿದ್ರು ಕಿ ನೀನ್ ಹೋಗ್ತಾ ಇದೀಯ ಅಂದ್ರೆ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ಮತ್ ನನ್ಗೂ ಅವ್ರಿಗೆ ಕೇಳೋದು ಅದು ಬೇಡ. ಬಿಕಾಸ್ ನಮ್ಮ ಪಪ್ಪಾಗೆ ನಾನ್ ಜಾಬ್ ಮಾಡ್ಬೇಕು, ನಾನ್ ಡಾಕ್ಟರ್ ಆಗ್ಬೇಕು ಅಂತ ಅವ್ರಿಗೊಂದಿರುತ್ತೆ. ಅದಕ್ಕೆ ಅವ್ರು ಸಪೋರ್ಟ್ ಮಾಡ್ತಾರೆ. ಬಟ್ ಸಿನಿಮಾಗ ಅವ್ರು ಸಪೋರ್ಟ್ ಮಾಡಕ್ ರೆಡಿ ಇರ್ಲಿಲ್ಲ ಅವಾಗ. ಸೊ ನಾನು ಅನ್ಕೊಂಡೆ ನಾನು ಜಿಮ್ಮಲ್ಲಿ ಕೆಲಸ ಮಾಡ್ತೀನಿ ಅಂತ ಜಿಮ್ಮಲ್ಲಿ ಸ್ಟಾರ್ಟ್ ಮಾಡಿದೆ ಕೆಲಸ ಮಾಡಕ್ಕೆ. ಆಮೇಲೆ ಜಿಮ್ಮಲ್ಲಿ ಆಮೇಲೆ ಸಿನಿಮಾ ಸಿಕ್ತು ನನಗೆ. ಒಂದು ಸ್ವಲ್ಪ ಶಾರ್ಟ್ ಫಿಲಮ್ಸು ಮಾಡಿದೆ. ಅದಾದ್ಮೇಲೆ ರಂಗಭೂಮಿ ಸ್ಕೂಲ್ ಅಂದರೆ ಆ್ಯಕ್ಟಿಂಗ್ ಸ್ಕೂಲ್ಗೆಲ್ಲ ಹೋದೆ. ಆ್ಯಕ್ಟಿಂಗ್ ಕಲಿತು ಆಮೇಲೆ ರಂಗಭೂಮಿ ಸ್ವಲ್ಪ ನಾಟಕಗಳು ಮಾಡಿದೆ. ಬಟ್ ಪೇಮೆಂಟ್ ಸ್ವಲ್ಪ ಅಷ್ಟು ಆಗಲ್ಲ. ನಮ್ಮ PG ರೆಂಟ್ ಕಟ್ಟುವಷ್ಟು ದುಡ್ಡು ಆಗಲ್ಲ ಅದು. ಸೊ ಆಮೇಲೆ ಅನ್ನಿಸ್ತು ಕಿ ಏನು ಮಾಡೋದು ಅಂತ ಈ ಸಿನಿಮಾ ಬಂತು ನನಗೆ. ಅವರೆಲ್ಲ ನಂಗೆ ಅಗ್ರಿಮೆಂಟ್ ಎಲ್ಲ ಕೊಟ್ಟರು. 1 lakh rupees ಅಗ್ರಿಮೆಂಟ್ ಅಂತ ಎಲ್ಲ ಅದು ಸ್ಟ್ಯಾಂಪ್ ಎಲ್ಲ ಹಾಕಿ ಕೊಟ್ಟರು. ಆಮೇಲೆ ನಾನು ಜಾಬ್ ಅದು ರಿಸೈನ್ ಮಾಡಿಬಿಟ್ಟೆ. ಅದು ಜಿಮ್ ಈಗೇನು ಬೇಡ ನನಗೆ, ಒಂದು ಎಕ್ಸೈಟ್ಮೆಂಟಲ್ಲಿ ಅದನ್ನ ಇದು ಮಾಡಿಬಿಟ್ಟೆ. ಆಮೇಲೆ ಒಂದಿನ ಶೂಟ್ ಮಾಡಿದ್ರು. ಆಮೇಲೆ ಫೋನ್ ಮಾಡ್ತೀನಿ, ಫೋನ್ ಎತ್ತಿಲ್ಲ. ಆಮೇಲೆ ಹೇಳ್ತೀನಿ ಅಂತಿದ್ದಾರೆ. 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು. ತುಂಬ ಕಷ್ಟ ಆಗ್ತಿತ್ತು ನನಗೆ. ಆಬ್ವಿಯಸ್ಲಿ ಫೈನಾನ್ಷಿಯಲಿ ಬೆಂಗಳೂರಲ್ಲಿ ಬದುಕಬೇಕಂದ್ರೆ ದುಡ್ಡು ಇರಲೇಬೇಕು. ಸೊ ಆಮೇಲೆ ನನಗನ್ನಿಸ್ತು ಯಪ್ಪ ಸಿನಿಮಾ ಆಗಲ್ಲ ಅನ್ಸುತ್ತೆ, ನಾನು ಏನಾದರೂ ಜಾಬ್ ಸ್ಟಾರ್ಟ್ ಮಾಡಬೇಕು ಅಂತ. ಆಮೇಲೆ ಒಂದು ಸ್ವಲ್ಪ ಫ್ರೀಲ್ಯಾನ್ಸಿಂಗು ಮತ್ತು ಮಕ್ಕಳಿಗೆ ಆ್ಯಕ್ಟಿಂಗ್ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಸರ್ ಒಬ್ರು ನನ್ನ ಗುರುಗಳು, ಅವರು ನನಗೆ ರೆಫರ್ ಮಾಡಿದ್ರು. ಈ ಥರ ಅವ್ರಿಗೂ ಹೇಳ್ಕೊಡ್ತಾ ಇದೆ ಸರ್, ದುಡ್ಡಿಗೆ ತುಂಬ ಪ್ರಾಬ್ಲಮ್ ಆಗ್ತಿದೆ, ಮನೇಲೂ ಕೇಳೋಕ್ಕಾಗ್ತಿಲ್ಲ, ಏನಾದರೂ ವರ್ಕ್ ಇದ್ರೆ ಹೇಳಿ ಆಬ್ವಿಯಸ್ಲಿ. ಆಮೇಲೆ ಅವ್ರು ನನಗೆ ರೆಫರ್ ಮಾಡಿದ್ರು 3 days, ಮಂಡೇ, ಟ್ಯೂಸ್ಡೇ, ವೆನಸ್ಡೇ ಆರ್ಕಿಡ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತ ಇದೆ. ಸೊ ಅವರಿಗೆ ಥಿಯೇಟರ್ ಅಂತ ಆ್ಯಕ್ಟಿಂಗ್ ಅಂತಾನೆ ಸಬ್ಜೆಕ್ಟ್ ಇದೆ. ಸೊ ಅದಕ್ಕೆ ಬೇಕಾಗಿರೋಂಥ ಎಲ್ಲ ಸರ್ಟಿಫಿಕೇಟ್ನೆಲ್ಲ ಇದು ಮಾಡಿಕೊಂಡು ಅಲ್ಲಿ ಜಾಯ್ನ್ ಆದೆ. ಸಿನಿಮಾ ಆಮೇಲೆ ಇದನ್ನ ಮಾಡಬಾರ್ದು ಅಂತ. ಆಮೇಲೆ ಒಂದಿನ ನಾನು ಬಟ್ ಸಿನಿಮಾ ಮಾಡ್ಬೇಕಂತ ಇತ್ತು. ಆಮೇಲೆ ನಾನು ಏನು ಅನ್ಕೊಂಡೆ, ಇದು 20K ಪ್ಲಸ್ ಬರ್ತಾ ಇತ್ತು ನನಗೆ ಅದು ಸ್ಕೂಲಿಂದ. ಆಮೇಲೆ ಅನ್ಕೊಂಡೆ ನಾನೇ ಈ ದುಡ್ಡಿಂದ ನಾನೇ ಒಂದು ಸ್ಟೋರಿ ಬರೆದು ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡ್ಬಿಡ್ಲಾ ಅಂತನೂ ನನಗಿದು ಬಂತು. ಅಂದ್ರೆ ಥಾಟ್ ಬಂತು. ಅವಾಗ ನನ್ನ ಫ್ರೆಂಡ್ ಹೇಳಿದ್ಲು ಕಿ ಮೈಸೂರಿಗೆ ಹೋಗೋಣ ಬಾ, ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಣ, ತುಂಬಾ ಪವರ್ಫುಲ್ ಇರುತ್ತೆ, ಹೋಗೋಣ ಅಂತ. ನಾವು 3 ಜನ ಹುಡುಗಿರು ಹೋದ್ವಿ. ಅವಳದೇನೋ ಹರಕೆ ಇತ್ತು, ಅದೇನೋ ಕುಂಕುಮ ಹಚ್ತಾರಲ್ಲ ಮೆಟ್ಲಿಗೆ. ಸೊ ಕುಂಕುಮ ಹಚ್ತಾ ಇದ್ವಿ ನಾವು 3 ಜನ. ನಾವು ಆಫೀಸ್ ಅವರೇ, ಈ ಟೀಚರ್ಸ್ ಅವರು ಇಬ್ರು. ಸೊ ಹಚ್ತಾ ಇದೀವಿ. ಆಮೇಲೆ ನನಗೆ ಅಂದ್ರೆ ನಾನು ಹಚ್ತೀನಿ, ನಂದೇನು ಹರಕೆ ಇರ್ಲಿಲ್ಲ. ಬಟ್ ನಾನು ಅವಳ ಜೊತೆ ಹಚ್ಬೇಕು ಅಂತ ಅನ್ನಿಸ್ತು. ಹಚ್ತಾ ಇದ್ದೀನಿ, ಬಂತು ನನಗೆ ರವಿ ಸಾರಂಗ ಸರ್ ಫೋನ್ ಬಂತು. ಈ ತರ ಒಂದು ಸಿನಿಮಾ ಇದೆ, ಮಾಡ್ತೀರಾ, ಈ ತರ ಒಂದು ಕ್ಯಾರೆಕ್ಟರ್ ಇದೆ, ಮಾಡ್ತೀರಾ ಅಂತ ಅಂದ್ರು. ಆಮೇಲೆ ಫೋನಲ್ಲೇ ಹೇಳಿದ್ರು ರಾಜ್ಬಿ ಶೆಟ್ಟಿ ಅವ್ರ ಮೂವಿದು, ಅವ್ರು ಆಕ್ಟ್ ಮಾಡ್ತಿದ್ದಾರೆ ಅಂತ. ನಾನು ಅನ್ಕೊಂಡೆ ನಾನ್ ಸಿನಿಮಾನ್ ಬಿಟ್ರು ನನ್ನ ಸಿನಿಮಾ ಬಿಡ್ತಾ ಇಲ್ವಲ್ಲ ಅಂತ ಅನ್ಕೊಂಡೆ. ಅವಾಗ ನನ್ಗೆ ತುಂಬಾ ಐ ಥಿಂಕ್ ರಾಜ್ಬಿ ಶೆಟ್ಟಿ ಸರ್ ಜೊತೆ ಆಕ್ಟ್ ಮಾಡಕ್ ಸಿಕ್ಕಿರೋದು ಮ್ಯಾನಿಫೆಸ್ಟ್ ಮಾಡಾದ್ಮೇಲೆ ಅನ್ಸುತ್ತೆ ನನ್ಗೆ. ಅಂದ್ರೆ ಕಾಂತಾರದಲ್ಲಿ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಯಾವ್ದಾದ್ರು ಪುಟ್ಟ ರೋಲ್ ಸಿಕ್ಕರು ಸಾಕಪ್ಪ ಅಂತ ಇತ್ತು. ಬಟ್ ಅದೇ ಟೈಮಲ್ಲಿ ನನಗೆ ರಕ್ಕಸಪುರದವ್ರು ಸಿಕ್ತು. ನಿಮ್ಮ ಇಂಡಸ್ಟ್ರಿ ರೋಲ್ ಮಾಡೆಲ್ ಅಂದ್ರೆ ಯಾರು ನಿಮ್ ಫೇವ್ರೆಟ್ ಆಕ್ಟರ್, ಆಕ್ಟ್ರೆಸ್ ಅನ್ನೋದಾದ್ರೆ? ಅಂದ್ರೆ ಎಲ್ಲ ವರ್ಕ್ ಮಾಡೋರೆಲ್ಲ, ಅಂದ್ರೆ ಒಳ್ಳೆ ವರ್ಕ್ ಯಾರ್ಯಾರು ಮಾಡಿದಾರೋ ಅವರೆಲ್ಲ ನನ್ನ ಫೇವ್ರೇಟ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಬಟ್ ನನಗೆ ತುಂಬಾ ಇಷ್ಟ ಆಗೋರು ಸೌಂದರ್ಯ ಮ್ಯಾಮ್.
ತುಂಬ 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 ಇಷ್ಟ. ಅಂದ್ರೆ ಅವ್ರ ಫೋಟೋ ನೋಡ್ಬೋದು ಅಥವಾ ಅವ್ರದ್ದೇನೋ ನೋಡಿದ್ರೆ ನನಗೆ ಒಂಥರ ಖುಷಿ ಆಗುತ್ತೆ. ಲೈಕ್ ತುಂಬ ಇಷ್ಟ. ಮತ್ತೆ ಐಶ್ವರ್ಯ ರಾಯ್ ನನಗೆ ತುಂಬ ಇಷ್ಟ. ಆಮೇಲೆ ನನಗೆ ವಿಷ್ಣುವರ್ಧನ್ ಸರ್ ತುಂಬ ಇಷ್ಟ. ತುಂಬ ತುಂಬ ಅಂದ್ರೆ ತುಂಬ ಇಷ್ಟ. ಅವ್ರ ಮೂವೀಸ್ ಎಲ್ಲ ನೋಡಿದ್ದೀನಿ ನಾನು. ಲೈಕ್ ನಂಗೆ ಫುಲ್ ಕ್ರೇಜಿ. ಅವ್ರನ್ನ ನೋಡಿಲ್ಲ ನಾನು, ಬಟ್ ಅವ್ರದ್ದು ಏನದು ಪ್ರತಿಯೊಂದು ಮೂವಿ ನನಗೆ ತುಂಬ ಇಷ್ಟ. ಅವ್ರೊಂಥರ ದೇವ್ರ ಥರ ಅನ್ನಿಸ್ತಾ ಇತ್ತು ನನಗೆ. ವಿಷ್ಣುವರ್ಧನ್ ಸರು, ಆಮೇಲೆ ರಾಜ್ಕುಮಾರ್ ಸರು, ಅವರೆಲ್ಲ ನಂಗೆ ತುಂಬ ಇಷ್ಟ. ಓಕೆ, ಈ ಹಿಂದೆ ಎಲ್ಲ ಹೆಂಗಿತ್ತಂದ್ರೆ ಇಂಡಸ್ಟ್ರಿಯಲ್ಲಿ ರಂಗಭೂಮಿ ಕಲಾವಿದರಿಗೆ ಮೊದಲ ಆದ್ಯತೆ ಕೊಡ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದ್ರೆ ರಂಗಭೂಮಿ ಕಲಾವಿದರು ಒಂಥರ ಸೈಡ್ ಲೈನ್ ಆಗ್ತಾ ಇದ್ದಾರೆ. ಸೊ ನಿಮಗೆ ಇದು ಆಸ್ ಎ ರಂಗಭೂಮಿ ಕಲಾವಿದೆ ನಿಮಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಈ ಫೇಮ್, ಅಂದ್ರೆ ಸೋಷಿಯಲ್ ಮೀಡಿಯಾ ಫೇಮ್ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿದೆ ಅಂತ? ಆಕ್ಚುಲಿ ನೀವು ಒಂದು ಒಳ್ಳೆ ಮೈಂಡ್ ಸೆಟ್ ಇಟ್ಕೊಂಡು ಆಬ್ವಿಯಸ್ಲಿ ಈಗ ಒಂದು ಏನದು ಏನೇ ಜಾಬ್ ಸಿಗ್ಬೇಕಂದ್ರೂ ಒಂದು ಐ ಟಿ ಕಂಪ್ನಿಲೂ ಜಾಬ್ ಸಿಗ್ಬೇಕಂದ್ರೂ ತುಂಬಾ ಇಂಟರ್ವ್ಯೂಸ್ ಕೊಡ್ಬೇಕಾಗುತ್ತೆ. ಯಾವುದು ಈಸಿ ಇಲ್ಲ. ಅವ್ರಿಗೆ ಸಿಗ್ತಾ ಇದೆ ಅಂದ್ರೆ ಅವರು ಕಷ್ಟಪಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾ ಅಂದ್ರೆ ಫಾಲೋವರ್ಸ್ ಯಾರ್ಯಾರು ಇದಾರಲ್ಲ, ದೇ ಆಲ್ಸೋ ಹ್ಯಾಡ್ ದೇರ್ ಓನ್ ಸ್ಟ್ರಗಲ್ಸ್. ಅವ್ರಿಗೆ ಸಿಗ್ತಾ ಇದೆ ಅಂದ್ರೆ ಮೋಸ್ಟ್ಲಿ ದೇ ಆರ್ ಡೂಯಿಂಗ್ ಗುಡ್ ಅಂತ ಹೇಳ್ಬೋದು. ಇಫ್ ಅದು ನನಗೆ ಸಿಗ್ತಾ ಇದೆ ಅಂದ್ರೆ ಐ ಆಮ್ ಡೂಯಿಂಗ್ ಗುಡ್ ಅಂತ ಹೇಳ್ತೀನಿ. ಅದು ಎಲ್ಲೂ ಈಗ ಯಾರಿಗೋ ಬೇರೆಯವ್ರಿಗೆ ಸಿಗ್ತಾ ಇದೆ ನನಗೆ ಸಿಕ್ಕಿಲ್ಲ ಅಂತ ನನಗೇನದು ಬೇಜಾರಿಲ್ಲ. ನಾನು ಇನ್ನೂ ಅದಕ್ಕಿಂತ ಜಾಸ್ತಿ ಒಳ್ಳೇದು ಮೇ ಬಿ ವೇಟಿಂಗ್ ಮಾಡ್ತಾ ಇದೆ. ಈಗ ಯಾವುದೋ ಇದಕ್ಕೆ ನಾನು ಆಡಿಷನ್ಸ್ ಕೊಟ್ಟೆ, ಅಲ್ಲಿ ನಾನು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ನಾನು ಈಗ ಬೇಜಾರು ಮಾಡ್ಕೊಳ್ಳಲ್ಲ. ಮೇ ಬಿ ಮುಂದೆ ಮೇ ಬಿ ಇನ್ನೂ ಬೆಟರ್ ಆಗಿರೋ ಪ್ರಾಜೆಕ್ಟು, ಅವ್ರು ಇನ್ನೂ ಇದಕ್ಕಿಂತ ಸಖತ್ತಾಗಿರೋ ರೋಲ್ ನನಗೋಸ್ಕರ ಕಾಯ್ತಾ ಇದೆ ಅಂತ ನಾನೊಂದು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದು ನನಗೆಲ್ಲೂ ಅಷ್ಟು ಇದಾಗಲ್ಲ ಅನ್ಸುತ್ತೆ. ಅಂದ್ರೆ ನೀವು ಈಗಾಗಲೇ ಹೇಳಿದ್ರಿ ಅಂದ್ರೆ ನನಗೆ ಪೇರೆಂಟ್ಸಿಗಿಂತ ನನ್ನ ಫ್ರೆಂಡ್ಸ್ ಜಾಸ್ತಿ ಸಪೋರ್ಟ್ ಮಾಡ್ತಾ ಇದ್ರು ಅಂತ. ಸೊ ಒಂದು ಕಡೆ ಸಪೋರ್ಟ್ ಮಾಡೋರು ಇರ್ತಾರೆ, ಜೊತೆಗೆ ಹಿಂದೆಯಿಂದ ಮಾತಾಡೋರು ಇರ್ತಾರೆ. ಸೊ ನಿಮ್ಮ ಲೈಫಲ್ಲಿ ಆ ಥರ ಹಿಂದೆಯಿಂದ ಮಾತಾಡೋರನ್ನ ನೀವು ಫೇಸ್ ಮಾಡಿದ್ದೀರಾ? ಐ ಥಿಂಕ್ ಹಿಂದೆಯಿಂದ ಮಾತಾಡೋರು ಯಾಕೆ ಮಾತಾಡ್ತಾರೆ ಅಂದರೆ ಮುಂದೆ ಅವ್ರಿಗೆ ಮಾತಾಡೋಕ್ಕಾಗಲ್ಲ, ಅದಕ್ಕೆ ಅವ್ರು ಹಿಂದೆ ಮಾತಾಡ್ತಾರೆ ಅನ್ಸುತ್ತೆ. ಸೊ ಅದು ನಾನು ಯಾರು ಏನೇ ಹೇಳಿ, ಈಗ ಕೀರ್ತಿ ಅವರು ಚೆನ್ನಾಗಿಲ್ಲ ಅಂತ ಯಾರೋ ಬಂದು ಹೇಳ್ತಾರೆ ನನಗೆ, ಅದನ್ನ ನಂಬಲ್ಲ ನಾನು. ಕೀರ್ತಿ ಅವ್ರು ನನ್ನ ಜೊತೆ ಹೆಂಗಿದ್ದಾರೆ ಅದು ನನಗೆ ಮ್ಯಾಟರ್ ಆಗುತ್ತೆ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡು ಅಂತ. ನಾನು ಯಾರು ಏನೇ ಅನ್ಕೊಳ್ಳಿ, ಮೇ ಬಿ ಅವ್ರು ನಿಮ್ಗೆ ಕೆಟ್ಟವ್ರು ಆಗಿರ್ಬೋದು, ಬಟ್ ನನಗೆ ಒಳ್ಳೆಯವ್ರು ಇದ್ದಾರೆ. ಎಲ್ಲರೂ ಒಳ್ಳೆಯವರು ಇರಲ್ಲ, ಎಲ್ಲರೂ ಕೆಟ್ಟವರು ಇರಲ್ಲ. ಮೇ ಬಿ ಆ ಸಿಚುವೇಶನ್ನು ಮೇ ಬಿ ಆ ವೈಬ್ ಮ್ಯಾಚ್ ಆಗಲ್ಲ ಅನ್ಸುತ್ತೆ ಮೋಸ್ಟ್ಲಿ, ಹಂಗಂತ ಅನ್ಕೋಬಹುದು. ಮತ್ತೆ ನಂಗೆ ಅಂದ್ರೆ ಆ ಥರ ಫೇಸ್ ಆಗಿಲ್ಲ. ನಂಗೆ ತುಂಬಾ ಜನ ಅಂದ್ರೆ ಗರ್ಲ್ಸ್ ಹುಡ್ಗಿರ್ ತುಂಬಾ ಆಗ್ಬರಲ್ಲ, ತುಂಬಾ ಇದ್ ಮಾಡ್ತಾರೆ, ಏನದು ಜಲಸ್ ಪಟ್ಕೋತಾರೆ ಅಂತ ಹೇಳ್ತಾರೆ. ಬಟ್ ನಮ್ ಫ್ರೆಂಡ್ಸು ನಾನು ಇಂಟರ್ವ್ಯೂಸ್ಗೆ ಹೋಗ್ಬೇಕಾದ್ರೆ ಇದ್ ಹಾಕು ಅದ್ ಹಾಕು ಹಿಂಗ್ ಮಾಡ್ಕೋ, ಹೇರ್ ಒಬ್ರು ರೆಡಿ ಮಾಡೋರು ಇರ್ತಾರೆ, ಒಬ್ರು ಮೇಕಪ್, ಒಬ್ರು ನನಗ್ ಫೋನ್ ಏನದು ಬುಕ್ ಮಾಡೋರು ಇರ್ತಾರೆ. ಲಿಟ್ರಲಿ ನನಗ್ ತುಂಬಾ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಆಮೇಲೆ ಐ ಥಿಂಕ್ ಆ ಥರ ಜಲಸಿ ಇರೋರ್ನ ತಾನಾಗೆ ಅವರೇ ದೂರ ಆಗಿದ್ದಾರೆ. ನಾನ್ ದೂರ ಮಾಡಕ್ಕಿಂತ ಮುಂಚೆ ಅವರೇ ದೂರ ಆಗಿದ್ದಾರೆ. ಅದ್ ಬೆಟರ್ ಅಲ್ವಾ? ಸೊ ರಕ್ಕಸಪುರದಲ್ಲಿ ಸಿನಿಮಾ ಆದ ನಂತರ ಲವ್ ಆಫರ್ಸ್ ಏನು ಬಂದಿಲ್ಲ, ಲವ್ ಪ್ರಪೋಸ್ ಏನು ಬಂದಿಲ್ವಾ? ಲವ್ ಪ್ರಪೋಸಲ್ಸ್ ಏನು ಬಂದಿದೆ, ಬಟ್ ಎಲ್ಲ ಸೈಡ್ಗೆ ಇಟ್ಟಿದ್ದೀನಿ. ಇದೆಲ್ಲ ರಿಜೆಕ್ಟ್. ಓಕೆ, ಸ್ಕೂಲ್ ಡೇಸ್ ಅಲ್ಲಿ ಯಾಕಂದ್ರೆ ಜನ ಅಂದ್ರೆ ನಾನು ನೋಡ್ತಾ ಇದ್ದೀನಿ, ಮೇ ಬಿ ಜಸ್ಟ್ ಬಿಕಾಸ್ ನಾನು ರಾಜ್ ಸರ್ ಜೊತೆ ಆಕ್ಟ್ ಮಾಡಿದೀನಿ ಅಂತ ಮದ್ವೆ ಮಾಡ್ಕೊಳಕ್ ರೆಡಿ ನನ್ನ ಎಲ್ರು. ಅಂದ್ರೆ ಆಸ್ ಅ ಪರ್ಸನ್ ನಾನು ಒಳ್ಳೆಯವಳಿಲ್ವಾ? ಆಸ್ ಅ ಪರ್ಸನ್ ಅಂದ್ರೆ ಅದು ನೋಡ್ಬೇಕಲ್ವಾ. ನಾನು ಇವತ್ತು ಒಂದ್ ಒಳ್ಳೆ ಸಿನಿಮಾ ಮಾಡಿದೀನಿ, ಒಳ್ಳೆ ಸ್ಥಾನದಲ್ಲಿದ್ದೀನಿ ಅಂತ ನನ್ನ ಇದು ಮಾಡಬಾರ್ದು. ನನ್ಗೇನಂದ್ರೆ ನನ್ ಕಷ್ಟದಲ್ಲಿ ಯಾರು ನನ್ನ ಜೊತೆ ಇರ್ತಾರೆ ಅವರು ನನ್ನ ಸಕ್ಸಸ್ ಅಲ್ಲಿ ಅವ್ರು ನನ್ನ ಜೊತೆ ಇರ್ಬೇಕು ಅಂತ ನಂಗೆ ಆ ತರ ಆಫರ್ ಅಂದ್ರೆ ಪ್ರಪೋಸಲ್ಸ್ ಬರುತ್ತೆ, ಎಲ್ಲ ಹುಡುಗಿರ್ಗೂ ಬರುತ್ತೆ. ಸೊ ಅದು ಟೈಮ್ ಇಲ್ಲ ಈಗ ಲವ್ಗೆಲ್ಲ. ಸ್ಕೂಲ್ ಡೇಸ್ ಅಲ್ಲಿ ಅಥವಾ ಕಾಲೇಜ್ ಡೇಸ್ ಅಲ್ಲಿ ಲವ್ ಲೆಟರ್ ಬರ್ದಿರೋದು ಅಥವಾ ಪ್ರಪೋಸ್ ಮಾಡಿರೋದು, ಏನಾದ್ರು ಕ್ರೇಜಿ ಪ್ರಪೋಸ್ ಏನಾದ್ರು ನೆನಪಿದ್ಯಾ? ಇದೆ. ಒಂದ್ ಸ್ವಲ್ಪ ಹೇಳೋದಾದ್ರೆ. ಅಂದ್ರೆ ಒಬ್ರು ಯಾರೋ ನನ್ಕಿನ್ನ ದೊಡ್ಡವರೇ ಅನ್ಸುತ್ತೆ, ಸೀನಿಯರ್. ನಾನು ಸ್ಕೂಲಲ್ಲಿದ್ದೆ, ಲೈಕ್ 10th ಸ್ಟ್ಯಾಂಡರ್ಡ್. ಅವಾಗ ಲೈಕ್ ಕಾರ್ನರ್ ಅದು ಇದಿರುತ್ತಲ್ಲ, ಏನದು ಕಾರ್ನರ್ ಇಂದ ಮೇಲೆ ನಾವು ಡೇಟ್ ಎಲ್ಲ ಹಾಕ್ತಿವಲ್ಲ, ಅದನ್ನು ಬಿಟ್ಟಿಲ್ಲ.
ಫುಲ್ ಲಿಟ್ರಲಿ ಅಲ್ಲಿ 4 ಪೇಜ್ ಇರುತ್ತಲ್ಲ, ನಾವು ಎಕ್ಸಾಮ್ ಬರೆಯೋ ಪೇಜ್ ಫುಲ್ 4 ಪೇಜ್ ತುಂಬಿಸೋಷ್ಟು ಬರೋದ್ ಕಳ್ಸಿದ್ರು. ಲವ್ ಲೆಟರ್. ನಾನು ಕನ್ನಡ ಮೀಡಿಯಂ. 10th ವರ್ಗು ನಾನು ಕನ್ನಡ ಮೀಡಿಯಂ. ನನಗೆ ಇಂಗ್ಲಿಷ್ ಅರ್ಥ ಆಗಲ್ಲ, ಅಂದ್ರೆ ಇಂಗ್ಲಿಷ್ ಅಷ್ಟು ಓದಕ್ ಬರ್ತಾ ಇರ್ಲಿಲ್ಲ. ಕನ್ನಡ ಮೀಡಿಯಂ ಅಂದ್ರೆ ಅಷ್ಟು ಚೆನ್ನಾಗಿ ಇಂಗ್ಲಿಷ್ ಓದ್ತೀವಿ, ಬಟ್ ಕನ್ನಡ ಮೀಡಿಯಂ ಅಂದ್ರೆ ಇಂಗ್ಲಿಷ್ನ ಒಂದ್ ಸ್ವಲ್ಪ ಇದ್ ಮಾಡೋದು ಹೌದು. ಕಷ್ಟ ಆಗದ್ ನಂಗೆ. ಬಟ್ ನಮ್ಮ ಅಕ್ಕಂಗ್ ಕೊಟ್ಟಿದ್ದೆ ನಾನು ಇದನ್ನ ಓದ್ ತೋರ್ಸು ಅಂತ. ಆಮೇಲೆ ಅವಳೆಲ್ಲ ಓದಿದ್ಲು, ಸೊ ಅದೊಂಥರ ಫನ್. ಅವಳು ಇಂಗ್ಲಿಷ್ ಮೀಡಿಯಂ ಇದ್ಲು, ನನ್ ಕಸಿನ್ ಸಿಸ್ಟರ್ ಅವಳು ಓದಿದ್ಲು. ಇವಾಗ್ಲೂ ಅದನ್ನ ನೆನ್ಸ್ಕೊಂಡು ನಗೋದೇನಾರು ಇದೆಯಾ? ಫುಲ್. ಅಂದ್ರೆ ಇತ್ತೀಚೆಗೆ ತುಂಬಾ ಹುಡುಗಿರು ಲೈಕ್ ಇಂಡಸ್ಟ್ರಿಯಲ್ಲಿ ನಟಿ ಆಗ್ಬೇಕು ಅನ್ನೋ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ಸೊ ನೀವೊಬ್ರು ಉದಯೋನ್ಮುಖ ನಟಿಯಾಗಿ ನೆಕ್ಸ್ಟ್ ಕಮ್ಮಿಂಗ್ ಹೀರೋಯಿನ್ಸ್ಗೆ ಏನ್ ಹೇಳ್ತೀರಾ? ಅಂದ್ರೆ ಇನ್ನ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ಬೇಕು ಅನ್ನೋರಿಗೆ ಏನ್ ಹೇಳ್ತೀರಾ? ಒಂದು ಮೆಸೇಜ್ ಲೈಕ್ ಅವ್ರು ಯಾವ ತರ ಪ್ರಿಪೇರ್ ಆಗಿರ್ಬೇಕು? ಎಲ್ರೂ ಕಲಿತಾ ಇದ್ದಾರೆ, ಯಾರು ಗ್ರೇಟ್ ಎಲ್ಲ ಗೊತ್ತಿರೋರು ಅಂತ ಯಾರೂ ಇಲ್ಲ. ಜಸ್ಟ್ ಪ್ರಯತ್ನ ಪಡೋದನ್ನ ನಿಲ್ಲಿಸ್ಬಾರ್ದು. ಆಗ್ತಿಲ್ವಲ್ಲ ಅಂತ ಬೇರೆ ಕಡೆ ಮೂವ್ ಆಗುವಾಗ್ಲೇ ಅದು ಆಗ್ತಾ ಇರುತ್ತೆ. ಆಕ್ಚುಲಿ ಅದನ್ನ ನಂಬೇಕು ನಾವು. ಪ್ರಾಸೆಸ್ ತುಂಬಾ ಲ್ಯಾಗ್ ಅನ್ಸುತ್ತೆ, ಬಟ್ ಪ್ರಾಸೆಸ್ ಅಲ್ಲಿ ಕಲಿಯೋದಿರುತ್ತಲ್ವಾ. ನಾವು ನಂದು ಪ್ರಾಸೆಸ್ ಅಲ್ಲಿ ನಾನು ಜಿಮ್ ಅಲ್ಲಿ ಕೆಲಸ ಮಾಡಿದೆ, ಆಮೇಲೆ ಟೀಚಿಂಗ್ ಮಾಡಿದೆ, ಆಮೇಲೆ ಇದ್ ಮಾಡಿದೆ. ಆ ಪ್ರಾಸೆಸ್ನ ಎಂಜಾಯ್ ಮಾಡಬೇಕು. ಸೊ ಅದೇ ಟೈಮಲ್ಲಿ ನಿಮಗೆ ಮೋಸ್ಟ್ಲಿ ನೀವು ಬೇರೆ ಕಡೆನೂ ಜಾಬ್ ಮಾಡ್ಬೋದು, ಬಟ್ ಅದು ನಿಮ್ದೇನು ಗೋಲ್ ಇರುತ್ತಲ್ಲ ಅದನ್ನ ಮರಿಬೇಡಿ, ಕಂಪ್ಲೀಟ್ಲಿ ಶಿಫ್ಟ್ ಆಗಬೇಡಿ ಅಂತಾನೆ ಹೇಳಕ್ ಇಷ್ಟಪಡೋದು. ಆಡಿಷನ್ ಕೊಡಿ, ರಿಜೆಕ್ಟ್ ಆಯ್ತಾ ಮತ್ತೆ ಕೊಡಿ, ರಿಜೆಕ್ಟ್ ಆಯ್ತಾ ಮತ್ತೆ ಕೊಡಿ, ಬಿಡಬೇಡಿ. ಹಾಗೆ ಆಗುತ್ತೆ, ಒಂದಲ್ಲ ಒಂದಿನ ಆಗುತ್ತೆ. ಬಿಲೀವ್ ಮಾಡ್ಬೇಕಷ್ಟೆ. ರಿಜೆಕ್ಷನ್ಸ್ಗಳನ್ನ ಹೆಂಗ್ ಫೇಸ್ ಮಾಡಿದ್ರಿ? ಅಂದ್ರೆ ಸಾಕಷ್ಟು ರಿಜೆಕ್ಷನ್ಸ್ ನೋಡಿರ್ತೀರಲ್ಲ, ಹೆಂಗ್ ಫೇಸ್ ಮಾಡ್ತಾ ಇದ್ರಿ ಆ ಟೈಮಲ್ಲಿ ಅಂತ? ಅವಳು ಬರೋದು ತುಂಬಾ ಏನಿದು ಆಗ್ತಾನೆ ಇಲ್ವಲ್ಲ ತುಂಬಾ. ಅಂದ್ರೆ ನನ್ನ ಫ್ರೆಂಡ್ಸು ಒಬ್ಬೊಬ್ರು ಅಂದ್ರೆ ನಮ್ಮ ಬೆಳಗಾಂ ಅವರೆಲ್ಲ ಸೀರಿಯಲ್ ಮಾಡ್ತಾ ಇದ್ರು, ಸುಮಾರು ಸೀರಿಯಲ್ 2-3 ಬ್ಯಾಕ್ ಟು ಬ್ಯಾಕ್ ಸೀರಿಯಲ್ ಮಾಡ್ತಾ ಇದ್ರು. ಅವ್ರ ಹತ್ರ ಎಲ್ಲ ಕೇಳ್ತಾ ಇದ್ದೆ, ಏನಿದು ಆಗ್ತಾನೆ ಇಲ್ವಲ್ಲ. ಇವನ್ ನನ್ನ ತಂಗಿ ರೋಲು, ಸೈಡ್ ರೋಲು ಎಲ್ಲಾಗೂ ಟ್ರೈ ಮಾಡಿದೆ. ಮೇ ಬಿ ನನ್ಗೇನ್ ಅನ್ಸುತ್ತೆ, ಅಲ್ಲಿ ನಾನು ಇವತ್ತು ಆಗಿಲ್ಲ ಅಂತಂದ್ರೆ ಅವಾಗ ನಾನು ಆ ಟೈಮಿಗೆ ನಾನು ಹತ್ತಿದ್ದೆ ಆಗ್ತಾ ಇಲ್ವಲ್ಲ ಅಂತ. ಬಟ್ ನಾನು ಅಲ್ಲಿ ಆಗಿದ್ದಿದ್ರೆ ನಾನು ಸೀರಿಯಲ್ಲೇ ಮಾಡ್ಕೊಂಡು ಬೇರೆ ಜರ್ನಿ ಆಗ್ತಾ ಇತ್ತು. ಮೇ ಬಿ ಗಾಡ್ ಹ್ಯಾಸ್ ಅ ಡಿಫ್ರೆಂಟ್ ಪ್ಲಾನ್ ಫಾರ್ ಮೀ, ಅದನ್ನ ನಂಬೇಕಿತ್ತು ನಾನು. ಸೊ ಗಾಡ್ ಗೇವ್ ಮೀ ಅಂದ್ರೆ ತುಂಬಾ ಚೆನ್ನಾಗಿರೋದೇ ಕೊಟ್ಟಿದ್ದಾನೆ. ನಾನು ಎಕ್ಸ್ಪೆಕ್ಟೇಷನ್ಗಿನ್ನ ತುಂಬಾ ತುಂಬಾ ಒಳ್ಳೇದೇ ನಂಗೆ ಸಿಕ್ಕಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಐ ಫೀಲ್ ಲಕ್ಕಿ. ರಕ್ಕಸಪುರದೊಳು ಸಿನಿಮಾ ನಿಮ್ದು ಥಿಯೇಟರ್ ಅಲ್ಲಿ ರಿಲೀಸ್ ಆದಂತ ಫಸ್ಟ್ ಸಿನಿಮಾ. ಫಸ್ಟ್ ಸಿನಿಮಾವನ್ನ ನೀವು ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟರ್ ಅಲ್ಲಿ ನೋಡಿದಂತ ಫೀಲ್ ಹೇಗಿತ್ತು? ತುಂಬಾ ಖುಷಿ ಇತ್ತು. ನಮ್ಮಮ್ಮ ಬಂದಿದ್ರು. ನಮ್ಮಮ್ಮ ನನ್ನ ಜೊತೆ ಇದ್ದಾರಂತ ತುಂಬಾ ಖುಷಿ ಇತ್ತು. ಮತ್ತೆ ನಾನು ಸ್ಕ್ರೀನಲ್ಲಿ ನೋಡ್ಕೊಂಡಾಗ ನನಗದು ಹಿಂದೆ ಎಲ್ಲ ನೆನಪಾಯ್ತು. ಒಂದ್ ಚಿಕ್ಕ ಹುಡುಗಿ, ಒಂದ್ ಡ್ರೀಮ್ ಇಟ್ಕೊಂಡು ನಮ್ ಬೆಳಗಾಂ ಎಲ್ಲ ನೆನಪಾಯ್ತು, ಬೆಂಗಳೂರೆಲ್ಲ ನೆನಪಾಯ್ತು. ಐ ವಾಸ್ ಜಸ್ಟ್ ಗ್ರೇಟ್ಫುಲ್. ಆ ಮೂಮೆಂಟಿಗೆ ನನ್ನ ದೇವರಿಗೆ, ಎಂಟೈರ್ ಯೂನಿವರ್ಸಿಗೆ ಥ್ಯಾಂಕ್ ಯು ಅಂತ ಅಷ್ಟೇ ಬಂದಿದ್ದು ನಂಗೆ. ಮತ್ತೇನು ಅದಕ್ಕಿಂತ ದೊಡ್ಡದು ವರ್ಡ್ ಇಲ್ಲ ಅನ್ಸುತ್ತೆ. ಥ್ಯಾಂಕ್ ಯು, ಒಂದು ಗ್ರಾಟಿಟ್ಯೂಡ್ ಆಯ್ತು. ತುಂಬಾ ಚೆನ್ನಾಗಿತ್ತು ಅದು. ಮತ್ತೆ ನಾನು ಥ್ಯಾಂಕ್ ಯು ಹೇಳ್ಕೊಂಡೆ ಅವಾಗ. ಓಕೆ, ನಿಮ್ಮ ಅಪ್ಪನಿಗೆ ಇಷ್ಟ ಇರಲಿಲ್ಲ ನೀವು ಈ ಫೀಲ್ಡ್ಗೆ ಬರೋದು, ಬಟ್ ಅಮ್ಮ ಒಂಚೂರು ಸಪೋರ್ಟ್ ಮಾಡ್ತಾ ಇದ್ರು. ಪೇರೆಂಟ್ಸ್ಗಿಂತ ಜಾಸ್ತಿ ನಿಮ್ಮ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾ ಇದ್ರು. ನಿಮ್ಮ ಫ್ರೆಂಡ್ಸು ಆ ದಿನ ಸಿನಿಮಾ ನೋಡೋಕ್ಕೆ ಅವರು ಬಂದಿರ್ತಾರೆ. ಸೊ ಅವರೆಲ್ಲ ನೋಡಿ ಏನು ಹೇಳಿದ್ರು ಅಂತ? ಅವರಂತರೂ ಸ್ಟೋರಿಯಲ್ಲೆಲ್ಲ ದೊಡ್ಡ ದೊಡ್ಡ ಲೈನ್ಸ್ ಎಲ್ಲ ಹಾಕೊಂಡಿದ್ರು. ತುಂಬಾ ಖುಷಿ ಆಯ್ತು. ಅವರು ಫೋನ್ಸ್ ಎಲ್ಲ ಮಾಡಿದ್ರು ಕಂಟಿನ್ಯೂಸ್ಲಿ. ನಂಗೆ ಕಾಲ್ಸ್ ಬರ್ತಾನೆ ಇತ್ತು, ಫೈನಲಿ ನೀನ್ ಮಾಡ್ದಲ್ಲ, ವಿ ಆರ್ ವೆರಿ ಪ್ರೌಡ್. ದೇ ವೆರಿ ಪ್ರೌಡ್. ಹಾಗೆ ನಿಮ್ಮ ಅಮ್ಮ ಅಂದ್ರೆ ನಿಮ್ಮ ಅಪ್ಪ ನೋಡಿದ್ರೆ ಸಿನಿಮಾವನ್ನ? ನೋಡಿದ್ರು. ಅವರು ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ರು. ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾ ಅಂದ್ರೆ ಅವರಿಗೆ ಈ ಇಂಡಸ್ಟ್ರಿಗಿಂತ ಲೈಕ್ ಈಗ ಅವರು ಸಪೋರ್ಟ್ ಮಾಡ್ತಾರೆ. ಅದೇ ಸ್ಟಾರ್ಟಿಂಗ್ ಅಲ್ಲಿ ಅವ್ರು ಮಾಡ್ಲಿಲ್ಲ, ಬಟ್ ಅವ್ರಿಗೆ ಗೊತ್ತಾಯ್ತು ಲೈಫ್ ಇದೆ. ನಾನು ಅವ್ರಿಗೆ ಹೇಳ್ದೆ, ನೋಡಿಯಪ್ಪ, ನಾನು ಅಂದ್ರೆ ಇದ್ರಲ್ಲೆಲ್ಲ ಹೋದವರು ಸಕ್ಸಸ್ಫುಲ್ ಆಗಲ್ಲ ಅಂತಲ್ಲ, ಕಷ್ಟಪಟ್ರೆ ಎಲ್ಲ ಆಗೇ ಆಗುತ್ತೆ, ಒಂಚೂರು ಟೈಮ್ ಹಿಡಿಯುತ್ತೆ, ಬಟ್ ಇಟ್ಸ್ ಓಕೆ, ಐ ವಿಲ್ ವರ್ಕ್ ಹಾರ್ಡ್ ಅಂತ ಹೇಳಿದಾಗ ದೇ ಆಲ್ಸೋ ಸ್ಟಾರ್ಟೆಡ್ ಅಕ್ಸೆಪ್ಟಿಂಗ್ ನನ್ನ ಡ್ರೀಮ್ನ. ಅವರು ಸ್ಟಾರ್ಟ್ ಮಾಡಿದ್ರು ಸಪೋರ್ಟ್ ಮಾಡಕ್ಕೆ. ಬಿಕಾಸ್ ಅಮ್ಮ ಅಪ್ಪನ ಸಪೋರ್ಟ್ ಇಲ್ಲದೆ ನೀವೇನೂ ಅಚೀವ್ ಮಾಡಕ್ ಆಗೋದೇ ಇಲ್ಲ. ಒಬ್ಬೊಬ್ರು ಅನ್ಕೋಬಹುದು ಅಚೀವ್ ಮಾಡ್ಬಿಡ್ತೀವಿ ಅಂತ, ಬಟ್ ಅವ್ರ ಆಶೀರ್ವಾದ ಬೇಕೇ ಬೇಕನ್ಸುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸೌಮ್ಯ ಅವರೇ. ಇನ್ನ ಹೆಚ್ಚು ನಿಮಗೆ ಸಿನಿಮಾ ಆಪರ್ಚುನಿಟಿ ಇನ್ನ ಬರ್ಲಿ, ನಿಮ್ಮನ್ನ ಹುಡ್ಕೊಂಡ್ ಬರ್ಲಿ ಅಂತ ನಾವು ಈ ಮೂಲಕ ಆಶಿಸ್ತೀವಿ. ಹಾಗೇನೆ ಒಳ್ಳೊಳ್ಳೆ ಪ್ರಾಜೆಕ್ಟ್ ಬರ್ಲಿ, ದೊಡ್ಡ ಸ್ಟಾರ್ಗಳ ಜೊತೆ ಸಿನಿಮಾ ಮಾಡುವಾಗ್ಲಿ, ದೊಡ್ಡ ಪ್ರೊಡಕ್ಷನ್ ಹೌಸ್ ಜೊತೆ ಸಿನಿಮಾ ಮಾಡುವಂತ ಆಗ್ಲಿ ನೀವು.
ನಮಿಗೂ ಅದೇ ಆಸೆ, ಜೊತೆಗೆ ನಿಮ್ಮನ್ನ ಇವಾಗ ಇಷ್ಟಪಡುವಂತ ಜನಗಳಿಗೂ ಅದೇ ಆಸೆ ಇರುತ್ತೆ. ಸೊ ಎಲ್ಲವೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನ್ಯೂಸ್ ಬೀಟ್ ಅವರಿಗೆ, ಕರ್ನಾಟಕ ನ್ಯೂಸ್ ಬೀಟ್ ಅವರಿಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ, ಸೌಮ್ಯ ಅವರು ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು. ಅವರ ಲೈಫ್ ಜರ್ನಿ ಇರ್ಬೋದು, ಅವರ ಸಿನಿಮಾ ಜರ್ನಿ ಬಗ್ಗೆ ಇರ್ಬೋದು, ಅವರು ಫೇಸ್ ಮಾಡಿದಂಥ ಅವರ ಜರ್ನಿ ಬಗ್ಗೆ ಆಗಿರ್ಬೋದು, ಸಾಕಷ್ಟು ವಿಚಾರಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರು. ಎಸ್, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್, ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.